ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡೋಕ್ಕೆ ಹೊರಟಿರೋದು ತುಲಾ ರಾಶಿ ಸಂಪೂರ್ಣ ಮಾಹಿತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವಾಗ ತಡ ಮಾಡೋದು ಬೇಡ, ನಾವು ತುಲಾ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೀತಿಯ ತುಲಾ ರಾಶಿಯವರೇ, ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಷ್ಟ ಇದೇನಾ ತುಲಾ ರಾಶಿಯವರ ಜೀವನ. ಯಾರ ಮುಂದೆಯೂ ಹೇಳಿಕೊಳ್ಳದ ನೋವು ತುಲಾ ರಾಶಿಯವರಿಗೆ. ಯಾಕೆ ಆತ್ಮೀಯ ತುಲಾ ರಾಶಿಯವರೇ, ನೀವು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತೀಕ. ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ ಅದನ್ನು ತೂಗಿ ಹಳೆದು ಸರಿಯಾದ ತೀರ್ಪು ಕೊಡುವ ಅದ್ಭುತ ಶಕ್ತಿ ನಿಮಗಿದೆ. ನಿಮ್ಮ ನಗುವಿನಲ್ಲಿ ಒಂದು ಆಕರ್ಷಣೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಸೌಜನ್ಯವಿದೆ. ಜಗಳ ಆಡುವವರನ್ನು ಒಂದು ಮಾಡುವ, ದ್ವೇಷಿಸುವವರನ್ನು ಪ್ರೀತಿಸುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇರೋದು ಕೇವಲ ತುಲಾ ರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ತುಲಾ ರಾಶಿಯವರಿಗೆ, ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಇಡೀ ಜಗತ್ತಿನ ಸಮಸ್ಯೆಯನ್ನು ಬಗೆಹರಿಸುವ ನೀವು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಯನ್ನು ಯಾಕೆ ಬಗೆಹರಿಸಿಕೊಳ್ಳಲು ಆಗುತ್ತಿಲ್ಲ? ಶುಕ್ರ ದಿಸೆಯ ಆಶೀರ್ವಾದ ಪಡೆದ ನೀವು ಐಷಾರಾಮಿ ಜೀವನ ನಡೆಸಬೇಕಾದವರು. ಆದರೆ ಇಂದು ಯಾಕೆ ಮನಃಶಾಂತಿ ಇಲ್ಲದೆ, ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದೀರಿ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಬದುಕಿನಲ್ಲಿ ಪದೇ ಪದೇ ಮೋಸವೇ ಯಾಕೆ ಉಡುಗೊರೆಯಾಗಿ ಸಿಗುತ್ತದೆ? ತುಲಾ ರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನು ಜೀರ್ಣಿಸಿಕೊಳ್ಳಲೇಬೇಕು ಸ್ನೇಹಿತರೆ. ನೀವು ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವ ಅವಮಾನಗಳಿಗೆ, ಸೋಲುಗಳಿಗೆ ಅಥವಾ ಆರ್ಥಿಕ ಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಉದ್ಧಾರವನ್ನು ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಸ್ವಭಾವದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನು ಎಷ್ಟು ಕುರುಡನನ್ನಾಗಿ ಮಾಡಿದೆ ಅಂದರೆ, ಹಗಲಿನಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಬದುಕನ್ನು ಯಾರೋ ದೋಚಿಕೊಂಡು ಹೋಗುತ್ತಿದ್ದರೂ ನೀವು ಸುಮ್ಮನೆ ನೋಡುತ್ತಾ ನಿಂತಿದ್ದೀರಿ. ಈ ಒಂದು ಗುಣ ಯಾವುದೇ ದೇವತೆಗಳಂತೆ ಬದುಕಬೇಕಾದ ನಿಮ್ಮನ್ನು ಇಂದು ಸಾಮಾನ್ಯನಿಗಿಂತ ಕೀಳಾಗಿ ಬದುಕಬೇಕಂತೆ ಮಾಡಿರುವ ಈ ರಹಸ್ಯವೇನು? ಮತ್ತು ನೀವು ಸುಖ ಅಂದರೆ ಹೊಡೆಯಬೇಕಾದರೆ ಮಾಡಬೇಕಾದ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇನೆ ಸ್ನೇಹಿತರೆ. ಇದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದರೆ ಇದು ನಿಮ್ಮ ಮುರಿದು ಹೋದ ಮನಸ್ಸಿಗೆ ಸಂಜೀವಿನಿ ಆಗಬಲ್ಲದು. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಇಷ್ಟಪಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ ಅಂದರೆ ಬ್ಯಾಲೆನ್ಸ್. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಸೌಜನ್ಯ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಕಲೆ ನಿಮಗೆ ರಕ್ತಗತವಾಗಿ ಬಂದಿದೆ. ಎದುರಾಳಿ ಎಷ್ಟೇ ಕೋಪದಲ್ಲಿದ್ದರೂ ನಿಮ್ಮ ಒಂದೆರಡು ಪ್ರೀತಿಯ ಮಾತುಗಳಿಂದ ಅವರನ್ನು ತಣ್ಣಗಾಗಿಸಬಲ್ಲ ಶಕ್ತಿ ನಿಮಗಿದೆ. ಎರಡನೆಯದಾಗಿ ನಿಮ್ಮ ಸೌಂದರ್ಯ, ಪ್ರಜ್ಞೆ ಮತ್ತು ಸ್ವಚ್ಛತೆ. ನೀವು ಇರೋ ಜಾಗ, ನೀವು ಧರಿಸುವ ಬಟ್ಟೆ, ನೀವು ಹಾಡುವ ಮಾತು ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ ಇರುತ್ತದೆ. ಕೊಳಕುತನವನ್ನು, ಗಲಾಟೆಯನ್ನು ನೀವು ದ್ವೇಷಿಸುತ್ತೀರಿ. ಇದೇ ಕಾರಣಕ್ಕೆ ಜನ ನಿಮ್ಮನ್ನು ಸುಸಂಸ್ಕೃತರಂತ ಕರೆಯುತ್ತಾರೆ. ಮೂರನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ನಿಮ್ಮ ನ್ಯಾಯಪರತೆ. ಅನ್ಯಾಯವನ್ನು ಕಂಡರೆ ನೀವು ಸಹಿಸಲ್ಲ, ಆದರೆ ಅದನ್ನು ವಿರೋಧಿಸುವಾಗಲೂ ಒಂದು ನಾಗರಿಕತೆಯನ್ನು ಪಾಲಿಸುತ್ತೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ಜಗತ್ತಿಗೆ ಬೆಳಕು ನೀಡುವ ನೀವು, ನಿಮ್ಮ ಮನೆಯ ದೀಪವನ್ನು ಯಾಕೆ ಆರಿಸಿಕೊಂಡಿದ್ದೀರಿ? ನಿಮ್ಮ ಈ ಒಳ್ಳೆಯತನವೇ ನಿಮಗೆ ಮುಳುವಾಗಿದ್ದು ಹೇಗೆ? ಈಗ ಅಸಲಿ ಸತ್ಯವನ್ನು, ಈ ಗುಟ್ಟನ್ನು ಹೊಡೆಯುವ ಸಮಯ ತುಲಾ ರಾಶಿಯವರೇ. ನಿಮ್ಮನ್ನು ಬಲಪ್ರಯೋಗದಿಂದ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಈ ಒಂದು ಮಾರಕ ದೌರ್ಬಲ್ಯ ಸ್ನೇಹಿತರೆ. ಅದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಗೊಂದಲ ಮತ್ತು ಎಲ್ಲರನ್ನು ಮೆಚ್ಚಿಸಲು ಹೋಗುವ ದಾಸ್ಯದ ಮನೋಭಾವ. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಇದೇ ಬದುಕಿನ ಶಾಪ. ತುಲಾ ರಾಶಿಯವರಿಗೆ ಪ್ರತಿಯೊಂದು ವಿಷಯದಲ್ಲೂ ಗೊಂದಲ. ಇದನ್ನು ಮಾಡಲು ಅಥವಾ ಅದನ್ನು ಮಾಡಲ್ಲ, ಇದು ಸರಿಯಾಗಿ ಅಥವಾ ಅದು ಸರಿಯಾಗಿದೆಯಾ ಅನ್ನೋ ಗೊಂದಲದಲ್ಲೇ ನಿಮ್ಮ ಬದುಕಿನ ಅರ್ಥ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಅಷ್ಟೇ ಅಲ್ಲ, ನೀವು ಯಾರಿಗೂ ಇಲ್ಲ ಎಂದು ಹೇಳಲಾರಿರಿ. ಯಾರಾದರೂ ಬಂದು ಸಹಾಯ ಕೇಳಿದರೆ, ನಿಮ್ಮ ಹತ್ತಿರ ಸಮಯ ಇಲ್ಲದಿದ್ದರೂ, ನಿಮ್ಮ ಜೇಬಲ್ಲಿ ಹಣ ಇಲ್ಲದಿದ್ದರೂ ನಿಮ್ಮ ಸುಖವನ್ನು ತ್ಯಾಗ ಮಾಡಿ ಅವರಿಗೆ ಸಹಾಯ ಮಾಡುತ್ತೀರಿ. ಯಾಕೆ ಗೊತ್ತಾ? ಇಲ್ಲಿ ನಾನು ಇಲ್ಲ ಅಂದರೆ ಅವನು ಬೇಜಾರು ಮಾಡಿಕೊಳ್ತಾನೋ, ಎಲ್ಲಿ ನಾನು ಕೆಟ್ಟವನಾಗ್ತೀನೋ ಅನ್ನೋ ಭಯ ನಿಮ್ಮನ್ನು ಕಾಡುತ್ತಿದೆ. ಈ ಎಲ್ಲರಿಗೂ ಒಳ್ಳೆಯನಾಗಬೇಕು ಅನ್ನೋ ಹುಚ್ಚುತನ ಇದೆಯಲ್ಲ, ಇದೇ ನಿಮ್ಮನ್ನು ಸರ್ವನಾಶ ಮಾಡುತ್ತಿರೋದು. ನೀವು ಬೇರೆಯವರ ಖುಷಿಗಾಗಿ ನಿಮ್ಮ ಆತ್ಮಗೌರವವನ್ನೇ ಒತ್ತೆ ಇಡುತ್ತೀರಿ. ನಿಮ್ಮದಲ್ಲದ ತಪ್ಪಿಗೆ ಕ್ಷಮೆ ಕೇಳುತ್ತೀರಿ. ಸಂಬಂಧ ಉಳಿಸಿಕೊಳ್ಳಬೇಕು ಅಂತ ವಿಷವನ್ನೇ ಅಮೃತ ಅಂತ ಕುಡಿಯುತ್ತೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಗೋದೇನು? ಕೇವಲ ಅವಗಣನೆ ಮತ್ತು ದ್ರೋಹ. ಈ ಅತಿಯಾದ ಒಳ್ಳೆಯತನ ಮತ್ತು ಗೊಂದಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ಪರಾವಲಂಬಿಗಳು
ಸ್ವರ್ಗವಾಗುವಿಕೆ. ತುಲಾ ರಾಶಿಯವರು ಎಲ್ಲಿಯವರೆಗೆ ಬೇರೆಯವರಿಗೆ ಉಪಯೋಗವಾಗುತ್ತಾರೆ ಅಲ್ಲಿಯವರೆಗೆ ಮಾತ್ರ ಜನ ಇವರನ್ನು ಪ್ರೀತಿಸುತ್ತಾರೆ. ನೀವು ನೋ ಹೇಳೋದಿಲ್ಲ ಅಂತ ಗೊತ್ತಿರೋ ಜನ ನಿಮ್ಮನ್ನು ಒಂದು ಟಿಶ್ಯೂ ಪೇಪರ್ ತರಹ ಬಳಸಿಕೊಳ್ಳುತ್ತಾರೆ. ನಿಮ್ಮ ಹಣ ನಿಮ್ಮ ಸಮಯ ಪೇಪರ್ ತರಹ ಬಳಸಿಕೊಳ್ಳುತ್ತಾರೆ. ನಿಮ್ಮ ಹಣ ನಿಮ್ಮ ಸಮಯ ನಿಮ್ಮ ಬುದ್ಧಿವಂತಿಕೆಯನ್ನು ಹೀರಿಕೊಂಡು ಕೊನೆಗೆ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಬುದ್ಧಿ ಇಲ್ವಾ, ಯಾಕೆ ಮಾಡಿದೆ ಅಂತ ನಿಮ್ಮನ್ನೇ ದೂಷಿಸಿ ಹೋಗ್ತಾರೆ. ಆದರೂ ನೀವು ಪಾಠ ಕಲಿಯುವುದಿಲ್ಲ, ಮತ್ತೆ ಅಂಥವರನ್ನೇ ನಂಬುತ್ತೀರಿ ಸ್ನೇಹಿತರೆ. ಎರಡನೆಯದಾಗಿ ಅವಕಾಶಗಳ ಸಮಾಧಿ ನಿರ್ಧಾರ ತೆಗೆದುಕೊಳ್ಳಲು ನೀವು ಮಾಡುವ ತಡೆ ಇದೆಯಲ್ಲ, ಅದರಿಂದ ಎಷ್ಟೋ ಅದೃಷ್ಟ ಲಕ್ಷ್ಮಿಯಿಂದ ನೀವು ಬಾಗಿಲಿನಿಂದಲೇ ವಾಪಸ್ ಕಳಿಸಿದ್ದೀರಿ. ಅತಿಯಾಗಿ ಯೋಚನೆ ಮಾಡುತ್ತಾ ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ ಅಂತ ಲೆಕ್ಕ ಹಾಕ್ತಾ ಕೂರ್ತೀರಿ. ಅಷ್ಟರಲ್ಲಿ ಕಡಿಮೆ ಬುದ್ಧಿವಂತರು ಆ ಅವಕಾಶವನ್ನು ಬಾಚಿಕೊಂಡು ಮುಂದೆ ಹೋಗುತ್ತಾರೆ. ನಿಮ್ಮ ಬುದ್ಧಿವಂತಿಕೆ ಕೇವಲ ಪ್ಲಾನಿಂಗ್ ಮಾಡೋದರಲ್ಲೇ ವ್ಯಕ್ತವಾಗುತ್ತಿದೆ ಹೊರತು ಆ್ಯಕ್ಷನ್ ತೆಗೆದುಕೊಳ್ಳುವುದರಲ್ಲಿ ಅಲ್ಲ. ಮೂರನೆಯದಾಗಿ ಒಳಮನಸ್ಸಿನ ನರಕ. ಹೊರಗೆ ಎಲ್ಲರ ಜೊತೆ ನಗುತ್ತಾ ಇರುವ ನೀವು ಒಳಗೆ ಅರಳುತ್ತಿರುತ್ತೀರಿ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಎಲ್ಲರಿಗೂ ಇಷ್ಟೆಲ್ಲ ಮಾಡಿದರೂ ನನಗೇಕೆ ಈ ಶಿಕ್ಷೆಯನ್ನು ಕೊರಗು ನಿಮ್ಮನ್ನು ದಿನೇ ದಿನೇ ಕೊಲ್ಲುತ್ತಿದೆ. ನಿಮ್ಮ ತನವನ್ನೇ ಕಳೆದುಕೊಂಡು ಬೇರೆಯವರಾಗಿ ಬದುಕುವ ಬೊಂಬೆಯಾಗಿದ್ದೀರಿ. ತುಲಾ ರಾಶಿಯವರೇ, ಸಾಕು ಸಾಕು ಮಾಡಿ ಈ ತ್ಯಾಗವನ್ನು. ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನಿಮ್ಮ ತನವನ್ನು ತೋರಿಸುವ ಸಮಯ ಬಂದಿದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಮತ್ತೆ ಮಿನುಗಬೇಕು. ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವುದನ್ನು ಕಲಿಯಿರಿ ಮತ್ತು ನಿಮ್ಮ ಸಮಯವನ್ನು ಶಾಂತಿಯನ್ನು ಹಾಳು ಮಾಡುತ್ತಾರೋ ಅವರಿಗೆ ಮುಖಕ್ಕೆ ಹೊಡೆದಂತೆ ನನ್ನಿಂದ ಆಗಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನೀವು ಕೆಟ್ಟವರಾದರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೆನಪಿಡಿ, ಜಗತ್ತನ್ನು ಮೆಚ್ಚಿಸಲು ನೀವು ಹುಟ್ಟಿಲ್ಲ. ನಿಮ್ಮ ಬೌಂಡರಿಯನ್ನು ನೀವೇ ಹಾಕಿಕೊಳ್ಳಿ, ಆಗ ಮಾತ್ರ ಜನ ನಿಮಗೆ ಬೆಲೆ ಕೊಡುತ್ತಾರೆ. ಎರಡನೆಯದಾಗಿ ತ್ವರಿತ ನಿರ್ಧಾರಗಳೇ ಯಶಸ್ಸಿನ ಕೀಲಿಕೈ. ಇಂದಿನಿಂದ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಡಿ. ಯಾವುದೇ ಅವಕಾಶ ಬಂದರೆ ಅದು 70% ಸರಿ ಅನಿಸಿದರೆ ಮುನ್ನುಗ್ಗಿ. ತಪ್ಪು ನಡೆದರೆ ತಿದ್ದಿಕೊಳ್ಳೋಣ, ಆದರೆ ಯೋಚನೆ ಮಾಡುತ್ತಾ ಕೂತು ಸಮಯ ವ್ಯರ್ಥ ಮಾಡಬೇಡಿ. ನಿಂತ ನೀರು ಕೊಳೆಯಾಗುತ್ತೆ, ಹರಿಯುವ ನೀರು ಮಾತ್ರ ಪವಿತ್ರ. ಹಾಗೆಯೇ ಆ್ಯಕ್ಷನ್ ತೆಗೆದುಕೊಳ್ಳುವ ತುಲಾ ರಾಶಿಯವರು ಮಾತ್ರ ಗೆಲ್ಲುತ್ತಾರೆ. ಮೂರನೆಯದಾಗಿ ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥ. ಹೌದು, ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನಿಮ್ಮ ಸಂಪಾದನೆ, ನಿಮ್ಮ ಪ್ರೀತಿಯನ್ನು ಮೊದಲು ನಿಮ್ಮ ಮೇಲೆ ಖರ್ಚು ಮಾಡಿ. ನೀವು ಚೆನ್ನಾಗಿದ್ದರೆ ಮಾತ್ರ ಜಗತ್ತು ಚೆನ್ನಾಗಿ ಕಾಣುತ್ತೆ. ಕನ್ನಡಿಯಲ್ಲಿ ನೋಡಿಕೊಂಡು ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟು ನಿಮಗಾಗಿ ನೀವು ಬದುಕುವುದನ್ನು ಹಿಂದೆ ಪ್ರಾರಂಭಿಸಿ. ತುಲಾ ರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ತೀಡಬೇಕು, ಕತ್ತರಿಸಬೇಕು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಿದೆ ಹೊರತು ವೀಕ್ ಆಗಿಸಿಲ್ಲ. ಇಂದಿನಿಂದ ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಜಗತ್ತನ್ನು ಇಡಿ, ಇನ್ನೊಂದು ಕಡೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಿ. ಯಾವಾಗಲೂ ನಿಮ್ಮ ಕಡೆ ತೂಕ ಹೆಚ್ಚಿರಲಿ. ನಿಮ್ಮ ಮೃದು ಸ್ವಭಾವವನ್ನು ದೌರ್ಬಲ್ಯ ಎಂದು ಭಾವಿಸಿದವರಿಗೆ ನಿಮ್ಮ ಕಠಿಣ ನಿರ್ಧಾರಗಳ ಮೂಲಕ ಉತ್ತರ ಕೊಡಿ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಬಳಸಿಕೊಂಡು ಬಿಸಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ಕಂಡು ಸಾಲಿನಲ್ಲಿ ಬಂದು ನಿಲ್ಲುವಂತೆ ಬೆಳೆಯಿರಿ. ಆ ತಾಕತ್ತು, ಆ ಕಲೆ, ರಾಜಯೋಗ ನಿಮ್ಮ ಜಾತಕದಲ್ಲೇ ಇದೆ. ಬೇಕಾಗಿರೋದು ಕೇವಲ ಎಚ್ಚೆತ್ತುಕೊಳ್ಳುವ ಮನಸ್ಸು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ, ಹೌದು ನಾನು ಕೂಡ ಇದೇ ತಪ್ಪನ್ನು ಮಾಡ್ತಿದ್ದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಆಳವಾದ ಸತ್ಯಗಳನ್ನು ಹುಡುಕಿ ತರಲು ಸ್ಫೂರ್ತಿ ನೀಡುತ್ತದೆ ಸ್ನೇಹಿತರೆ. ಮತ್ತು ತುಲಾ ರಾಶಿಯವರೇ, ನಿಮ್ಮಂತೆ ನೋವನ್ನು ಅನುಭವಿಸುತ್ತಿರುವ, ದಾರಿ ಕಾಣದೇ ಇರುವ ಸ್ನೇಹಿತರಿಗೂ ಈ ವಿಡಿಯೋನ ತುಲಾ ರಾಶಿಯವರಿಗೆ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ಪರಿಹಾರ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತು ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಜೀವನದ ಯಾವುದೇ ಘಟನೆ ನಿಮ್ಮ ಹೆಚ್ಚು ನೋವು ತಂದಿದೆ ಅಥವಾ ಇನ್ನು ಮುಂದೆ ಯಾವ ಬದಲಾವಣೆ ಮಾಡಿಕೊಳ್ಳುತ್ತೀರಿ ಎಂಬುದನ್ನು ನೀವೇ ತೀರ್ಮಾನ ಮಾಡಿಕೊಳ್ಳಿ. ಕಮೆಂಟ್ ಮೂಲಕ ನಿಮ್ಮ ಲೈಕನ್ನು ಕೊಡಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡೋದ್ರಲ್ಲ ತುಲಾ ರಾಶಿಯವರೇ, ನಿಮ್ಮ ಸಂಪೂರ್ಣ ಭವಿಷ್ಯ ನಾನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ ಸ್ನೇಹಿತರೆ, ಟೇಕ್ ಕೇರ್ ಸ್ನೇಹಿತರೆ. ಓಕೆ, ಬಾಯ್.